ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಕಲಹ ತಾರಕಕ್ಕೇರಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರ ಭೇಟಿಗೆ ಭಾರೀ ಕಸರತ್ತನ್ನ ನಡೆಸಿದರು. ಈ ಕಡೆ ಸಿದ್ದರಾಮಯ್ಯ ಕೂಡ ಕುತ್ಕೊಂಡಲ್ಲೇ ಎಲ್ಲಾ ರೀತಿಯ ಆಟಗಳನ್ನ ಆಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರ ಭೇಟಿಯಾದರೆ ಭರವಸೆ ಸಿಗಬಹುದು, ಅಭಯ ಸಿಗಬಹುದು ಅನ್ನುವಂತ ಲೆಕ್ಕಾಚಾರ. ಆದರೆ ಡಿಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಮಾತ್ರ ಭೇಟಿ ಆಗ್ತಾನೇ ಇಲ್ಲ. ಇದು ಯಾಕೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಈಗ ಮೂಡ್ತಾ ಇದೆ. ಏನೇನು ನಡೀತು ಇವತ್ತು ಬನ್ನಿ ನೋಡೋಣ. ದೆಹಲಿಯಲ್ಲಿ ಡಿಕೆಶಿಗೆ ಸಿಗುತ್ತಾ ರಾಹುಲ್ ದರ್ಶನ, ಕೊನೆಗೂ ಸಂಕ್ರಾಂತಿ ಆಗುತ್ತಾ ಎಂಬ ಕುತೂಹಲ. ಹೊಸ ವರ್ಷ ಸಮೀಪಿಸುತ್ತಿದೆ. ರಾಜ್ಯ ರಾಜಕೀಯದಲ್ಲಿ ಹೊಸ ಅಲೆ ಏಳುತ್ತಾ ಎಂಬ ಕುತೂಹಲ ಮೂಡಿದೆ. ವರ್ಷಾಂತ್ಯಕ್ಕೆ ಕ್ರಾಂತಿ ಆಗುತ್ತಾ ಅನ್ನೋ ಕೌತುಕ ಕೂಡ ಕಾಡಿದೆ. ಇದರ ಮಧ್ಯೆ ಇಂದ್ರಪ್ರಸ್ಥದತ್ತ ಕನಕಾಧಿಪತಿ ಇಟ್ಟಿರೋ ಹೆಜ್ಜೆ 100 ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಕಣ್ಮುಂದೆ ಗದ್ದುಗೆ ಗುದ್ದಾಟ ನಡೀತಿದ್ರೂ ರಾಹುಲ್ ಗಾಂಧಿಯ ಮೌನ ಅಚ್ಚರಿ ಮೂಡಿಸಿದೆ. ಇದು ಸರ್ಕಾರವನ್ನ ಆಡಿಕೊಳ್ಳೋ ಬಿಜೆಪಿಗೆ ಆಹಾರ ಆಗಿದೆ. ಮುಖ್ಯಮಂತ್ರಿ ಗಾದಿ ಗುದ್ದಾಟ, ಡಿಕೆಶಿ ದೆಹಲಿ ಯಾತ್ರೆ, ಕನಕಪುರ ಕಲಿಗೆ ಆಗುತ್ತಾ ರಾಹುಲ್ ಗಾಂಧಿ ದರ್ಶನ. ನಾನೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಪಂಚವಾರ್ಷಿಕ ಯೋಜನೆ ಹಾಕಿಕೊಂಡಿದ್ದಾರೆ. ಸದನದಲ್ಲೂ ಇದನ್ನೇ ಸ್ಟ್ರಾಂಗ್ ಆಗಿ ಸ್ಮರಿಸಿದ್ದಾರೆ. ಇದನ್ನೆಲ್ಲ ಕೇಳಿ ಸೈಲೆಂಟ್ ಆಗಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಡೆಲ್ಲಿ ಯಾತ್ರೆ ಮಾಡಿದ್ದಾರೆ. ಹೈಕಮಾಂಡ್ ನಾಯಕರಿಗೆ ದಂಡ ಹೊಡೆದು ಸಿಎಂ ಹುದ್ದೆಗೇರೋ ಸರ್ಕಸ್ ಮಾಡಲು ಮುಂದಾಗಿದ್ದಾರೆ. ಆದರೆ ಕಳೆದ ಹಲವು ದಿನಗಳಿಂದ ಡಿಕೆಶಿ ಡೆಲ್ಲಿ ಫ್ಲೈಟ್ ಹತ್ತಿ ಹೋದ್ರೂ ಕಿಮ್ಮತ್ತಿಲ್ಲದಂತಾಗಿದೆ. ಎಐಸಿಸಿ ನಾಯಕ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಸಿಗದೆ ವಾಪಸ್ ಬರೋದೇ ವ್ಯಥೆಯಾಗಿದೆ. ಈ ಬಾರಿಯಾದರೂ ರಾಹುಲ್ ಗಾಂಧಿಯ ಭೇಟಿ ಆಗಬಹುದು ಎಂಬ ಭರವಸೆಯಲ್ಲಿ ರಣಬೇಟೆಗಾರ ಠಿಕಾಣಿ ಹೂಡಿದ್ದಾರೆ. ಕಳೆದ 3-4 ತಿಂಗಳಿನಿಂದ ವರುಣಾಧಿಪತಿ ಕನಕಾಧಿಪತಿ ಮಧ್ಯೆ ಗದ್ದುಗೆ ಗುದ್ದಾಟ ಮಿತಿಮೀರಿದೆ. ಇಷ್ಟಾದರೂ ಹೈಕಮಾಂಡ್ ನಾಯಕರು ಮಧ್ಯಪ್ರವೇಶ ಮಾಡದೆ ಮೌನಕ್ಕೆ ಜಾರಿದ್ದಾರೆ. ಅದರಲ್ಲೂ ಎಐಸಿಸಿ ನಾಯಕ ರಾಹುಲ್ ಗಾಂಧಿ ಈ ಬಗ್ಗೆ ಕ್ಯಾರೆ ಎನ್ನದೆ ಕದನ ಕೌತುಕವನ್ನ ನೋಡ್ತಾ ಮೌನಕ್ಕೆ ಜಾರಿದ್ದಾರೆ. ಡಿಕೆಶಿ ಭೇಟಿಗೆ ಅವಕಾಶವನ್ನ ನೀಡದೆ ದೂರ ಇಟ್ಟಿದ್ದಾರೆ. ಇತ್ತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ಹೇಳೋದು ಏನೂ ಇಲ್ಲ ಅಂತ ಕೈ ಮುಗಿದಿದ್ದಾರೆ. ಮುಖ್ಯಮಂತ್ರಿ ಗಾದಿಗಾಗಿ ಕಾಂಗ್ರೆಸ್ನಲ್ಲಿ ನಡೀತಿರೋ ಅಂತಃಕಲಹ ವರ್ಷಾಂತ್ಯದಲ್ಲಿ ಮತ್ತಷ್ಟು ಹೆಚ್ಚಾಗಿದೆ. ಸಂಕ್ರಾಂತಿಗೆ ಸಂಕ್ರಾಂತಿ ಆಗಬಹುದಾ ಎಂಬ ಕೌತುಕ ಕಾಡಿದೆ. ಇದೆಲ್ಲದರ ಮಧ್ಯೆ ಹೈಕಮಾಂಡ್ ನಾಯಕರು ಮೌನ ಮುರಿಯುತ್ತಾರಾ? ಡಿಕೆಶಿ ಸಿಎಂ ಜೊತೆ ಮಾತನಾಡುತ್ತಾರಾ ಅನ್ನೋದೇ $1 ಮಿಲಿಯನ್ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಕಲಹ ತಾರಕಕ್ಕೇರಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರ ಭೇಟಿಗೆ ಭಾರೀ ಕಸರತ್ತನ್ನ ನಡೆಸಿದರು. ಈ ಕಡೆ ಸಿದ್ದರಾಮಯ್ಯ ಕೂಡ ಕುತ್ಕೊಂಡಲ್ಲೇ ಎಲ್ಲಾ ರೀತಿಯ ಆಟಗಳನ್ನ ಆಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರ ಭೇಟಿಯಾದರೆ ಭರವಸೆ ಸಿಗಬಹುದು, ಅಭಯ ಸಿಗಬಹುದು ಅನ್ನುವಂತ ಲೆಕ್ಕಾಚಾರ. ಆದರೆ ಡಿಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಮಾತ್ರ ಭೇಟಿ ಆಗ್ತಾನೇ ಇಲ್ಲ. ಇದು ಯಾಕೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಈಗ ಮೂಡ್ತಾ ಇದೆ. ಏನೇನು ನಡೀತು ಇವತ್ತು ಬನ್ನಿ ನೋಡೋಣ. ದೆಹಲಿಯಲ್ಲಿ ಡಿಕೆಶಿಗೆ ಸಿಗುತ್ತಾ ರಾಹುಲ್ ದರ್ಶನ, ಕೊನೆಗೂ ಸಂಕ್ರಾಂತಿ ಆಗುತ್ತಾ ಎಂಬ ಕುತೂಹಲ. ಹೊಸ ವರ್ಷ ಸಮೀಪಿಸುತ್ತಿದೆ. ರಾಜ್ಯ ರಾಜಕೀಯದಲ್ಲಿ ಹೊಸ ಅಲೆ ಏಳುತ್ತಾ ಎಂಬ ಕುತೂಹಲ ಮೂಡಿದೆ. ವರ್ಷಾಂತ್ಯಕ್ಕೆ ಕ್ರಾಂತಿ ಆಗುತ್ತಾ ಅನ್ನೋ ಕೌತುಕ ಕೂಡ ಕಾಡಿದೆ. ಇದರ ಮಧ್ಯೆ ಇಂದ್ರಪ್ರಸ್ಥದತ್ತ ಕನಕಾಧಿಪತಿ ಇಟ್ಟಿರೋ ಹೆಜ್ಜೆ 100 ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಕಣ್ಮುಂದೆ ಗದ್ದುಗೆ ಗುದ್ದಾಟ ನಡೀತಿದ್ರೂ ರಾಹುಲ್ ಗಾಂಧಿಯ ಮೌನ ಅಚ್ಚರಿ ಮೂಡಿಸಿದೆ. ಇದು ಸರ್ಕಾರವನ್ನ ಆಡಿಕೊಳ್ಳೋ ಬಿಜೆಪಿಗೆ ಆಹಾರ ಆಗಿದೆ. ಮುಖ್ಯಮಂತ್ರಿ ಗಾದಿ ಗುದ್ದಾಟ, ಡಿಕೆಶಿ ದೆಹಲಿ ಯಾತ್ರೆ, ಕನಕಪುರ ಕಲಿಗೆ ಆಗುತ್ತಾ ರಾಹುಲ್ ಗಾಂಧಿ ದರ್ಶನ. ನಾನೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಪಂಚವಾರ್ಷಿಕ ಯೋಜನೆ ಹಾಕಿಕೊಂಡಿದ್ದಾರೆ. ಸದನದಲ್ಲೂ ಇದನ್ನೇ ಸ್ಟ್ರಾಂಗ್ ಆಗಿ ಸ್ಮರಿಸಿದ್ದಾರೆ.
ಇದನ್ನೆಲ್ಲ ಕೇಳಿ ಸೈಲೆಂಟ್ ಆಗಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಡೆಲ್ಲಿ ಯಾತ್ರೆ ಮಾಡಿದ್ದಾರೆ. ಹೈಕಮಾಂಡ್ ನಾಯಕರಿಗೆ ದಂಡ ಹೊಡೆದು ಸಿಎಂ ಹುದ್ದೆಗೇರೋ ಸರ್ಕಸ್ ಮಾಡಲು ಮುಂದಾಗಿದ್ದಾರೆ. ಆದರೆ ಕಳೆದ ಹಲವು ದಿನಗಳಿಂದ ಡಿಕೆಶಿ ಡೆಲ್ಲಿ ಫ್ಲೈಟ್ ಹತ್ತಿ ಹೋದ್ರೂ ಕಿಮ್ಮತ್ತಿಲ್ಲದಂತಾಗಿದೆ. ಎಐಸಿಸಿ ನಾಯಕ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಸಿಗದೆ ವಾಪಸ್ ಬರೋದೇ ವ್ಯಥೆಯಾಗಿದೆ. ಈ ಬಾರಿಯಾದರೂ ರಾಹುಲ್ ಗಾಂಧಿಯ ಭೇಟಿ ಆಗಬಹುದು ಎಂಬ ಭರವಸೆಯಲ್ಲಿ ರಣಬೇಟೆಗಾರ ಠಿಕಾಣಿ ಹೂಡಿದ್ದಾರೆ. ಕಳೆದ 3-4 ತಿಂಗಳಿನಿಂದ ವರುಣಾಧಿಪತಿ ಕನಕಾಧಿಪತಿ ಮಧ್ಯೆ ಗದ್ದುಗೆ ಗುದ್ದಾಟ ಮಿತಿಮೀರಿದೆ. ಇಷ್ಟಾದರೂ ಹೈಕಮಾಂಡ್ ನಾಯಕರು ಮಧ್ಯಪ್ರವೇಶ ಮಾಡದೆ ಮೌನಕ್ಕೆ ಜಾರಿದ್ದಾರೆ. ಅದರಲ್ಲೂ ಎಐಸಿಸಿ ನಾಯಕ ರಾಹುಲ್ ಗಾಂಧಿ ಈ ಬಗ್ಗೆ ಕ್ಯಾರೆ ಎನ್ನದೆ ಕದನ ಕೌತುಕವನ್ನ ನೋಡ್ತಾ ಮೌನಕ್ಕೆ ಜಾರಿದ್ದಾರೆ. ಡಿಕೆಶಿ ಭೇಟಿಗೆ ಅವಕಾಶವನ್ನ ನೀಡದೆ ದೂರ ಇಟ್ಟಿದ್ದಾರೆ. ಇತ್ತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ಹೇಳೋದು ಏನೂ ಇಲ್ಲ ಅಂತ ಕೈ ಮುಗಿದಿದ್ದಾರೆ. ಮುಖ್ಯಮಂತ್ರಿ ಗಾದಿಗಾಗಿ ಕಾಂಗ್ರೆಸ್ನಲ್ಲಿ ನಡೀತಿರೋ ಅಂತಃಕಲಹ ವರ್ಷಾಂತ್ಯದಲ್ಲಿ ಮತ್ತಷ್ಟು ಹೆಚ್ಚಾಗಿದೆ. ಸಂಕ್ರಾಂತಿಗೆ ಸಂಕ್ರಾಂತಿ ಆಗಬಹುದಾ ಎಂಬ ಕೌತುಕ ಕಾಡಿದೆ. ಇದೆಲ್ಲದರ ಮಧ್ಯೆ ಹೈಕಮಾಂಡ್ ನಾಯಕರು ಮೌನ ಮುರಿಯುತ್ತಾರಾ? ಡಿಕೆಶಿ ಸಿಎಂ ಜೊತೆ ಮಾತನಾಡುತ್ತಾರಾ ಅನ್ನೋದೇ $1 ಮಿಲಿಯನ್ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಕಲಹ ತಾರಕಕ್ಕೇರಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರ ಭೇಟಿಗೆ ಭಾರೀ ಕಸರತ್ತನ್ನ ನಡೆಸಿದರು. ಈ ಕಡೆ ಸಿದ್ದರಾಮಯ್ಯ ಕೂಡ ಕುತ್ಕೊಂಡಲ್ಲೇ ಎಲ್ಲಾ ರೀತಿಯ ಆಟಗಳನ್ನ ಆಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರ ಭೇಟಿಯಾದರೆ ಭರವಸೆ ಸಿಗಬಹುದು, ಅಭಯ ಸಿಗಬಹುದು ಅನ್ನುವಂತ ಲೆಕ್ಕಾಚಾರ. ಆದರೆ ಡಿಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಮಾತ್ರ ಭೇಟಿ ಆಗ್ತಾನೇ ಇಲ್ಲ. ಇದು ಯಾಕೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಈಗ ಮೂಡ್ತಾ ಇದೆ. ಏನೇನು ನಡೀತು ಇವತ್ತು ಬನ್ನಿ ನೋಡೋಣ. ದೆಹಲಿಯಲ್ಲಿ ಡಿಕೆಶಿಗೆ ಸಿಗುತ್ತಾ ರಾಹುಲ್ ದರ್ಶನ. ಕೊನೆಗೂ ಸಂಕ್ರಾಂತಿ ಆಗುತ್ತಾ ಎಂಬ ಕುತೂಹಲ. ಹೊಸ ವರ್ಷ ಸಮೀಪಿಸುತ್ತಿದೆ. ರಾಜ್ಯ ರಾಜಕೀಯದಲ್ಲಿ ಹೊಸ ಅಲೆ ಏಳುತ್ತಾ ಎಂಬ ಕುತೂಹಲ ಮೂಡಿದೆ. ವರ್ಷಾಂತ್ಯಕ್ಕೆ ಕ್ರಾಂತಿ ಆಗುತ್ತಾ ಅನ್ನೋ ಕೌತುಕ ಕೂಡ ಕಾಡಿದೆ. ಇದರ ಮಧ್ಯೆ ಇಂದ್ರಪ್ರಸ್ಥದತ್ತ ಕನಕಾಧಿಪತಿ ಇಟ್ಟಿರೋ ಹೆಜ್ಜೆ 100 ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಕಣ್ಮುಂದೆ ಗದ್ದುಗೆ ಗುದ್ದಾಟ ನಡೀತಿದ್ರೂ ರಾಹುಲ್ ಗಾಂಧಿಯ ಮೌನ ಅಚ್ಚರಿ ಮೂಡಿಸಿದೆ. ಇದು ಸರ್ಕಾರವನ್ನ ಆಡಿಕೊಳ್ಳೋ ಬಿಜೆಪಿಗೆ ಆಹಾರ ಆಗಿದೆ. ಮುಖ್ಯಮಂತ್ರಿ ಗಾದಿ ಗುದ್ದಾಟ, ಡಿಕೆಶಿ ದೆಹಲಿ ಯಾತ್ರೆ. ಕನಕಪುರ ಕಲಿಗೆ ಆಗುತ್ತಾ ರಾಹುಲ್ ಗಾಂಧಿ ದರ್ಶನ. ನಾನೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಪಂಚವಾರ್ಷಿಕ ಯೋಜನೆ ಹಾಕಿಕೊಂಡಿದ್ದಾರೆ. ಸದನದಲ್ಲೂ ಇದನ್ನೇ ಸ್ಟ್ರಾಂಗ್ ಆಗಿ ಸ್ಮರಿಸಿದ್ದಾರೆ. ಇದನ್ನೆಲ್ಲ ಕೇಳಿ ಸೈಲೆಂಟ್ ಆಗಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಡೆಲ್ಲಿ ಯಾತ್ರೆ ಮಾಡಿದ್ದಾರೆ. ಹೈಕಮಾಂಡ್ ನಾಯಕರಿಗೆ ದಂಡ ಹೊಡೆದು ಸಿಎಂ ಹುದ್ದೆಗೇರೋ ಸರ್ಕಸ್ ಮಾಡಲು ಮುಂದಾಗಿದ್ದಾರೆ. ಆದರೆ ಕಳೆದ ಹಲವು ದಿನಗಳಿಂದ ಡಿಕೆಶಿ ಡೆಲ್ಲಿ ಫ್ಲೈಟ್ ಹತ್ತಿ ಹೋದ್ರೂ ಕಿಮ್ಮತ್ತಿಲ್ಲದಂತಾಗಿದೆ. ಎಐಸಿಸಿ ನಾಯಕ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಸಿಗದೆ ವಾಪಸ್ ಬರೋದೇ ವ್ಯಥೆಯಾಗಿದೆ. ಈ ಬಾರಿಯಾದರೂ ರಾಹುಲ್ ಗಾಂಧಿಯ ಭೇಟಿ ಆಗಬಹುದು ಎಂಬ ಭರವಸೆಯಲ್ಲಿ ರಣಬೇಟೆಗಾರ ಠಿಕಾಣಿ ಹೂಡಿದ್ದಾರೆ. ಕಳೆದ 3-4 ತಿಂಗಳಿನಿಂದ ವರುಣಾಧಿಪತಿ ಕನಕಾಧಿಪತಿ ಮಧ್ಯೆ ಗದ್ದುಗೆ ಗುದ್ದಾಟ ಮಿತಿಮೀರಿದೆ. ಇಷ್ಟಾದರೂ ಹೈಕಮಾಂಡ್ ನಾಯಕರು ಮಧ್ಯಪ್ರವೇಶ ಮಾಡದೆ ಮೌನಕ್ಕೆ ಜಾರಿದ್ದಾರೆ. ಅದರಲ್ಲೂ ಎಐಸಿಸಿ ನಾಯಕ ರಾಹುಲ್ ಗಾಂಧಿ ಈ ಬಗ್ಗೆ ಕ್ಯಾರೆ ಎನ್ನದೆ ಕದನ ಕೌತುಕವನ್ನ ನೋಡ್ತಾ ಮೌನಕ್ಕೆ ಜಾರಿದ್ದಾರೆ. ಡಿಕೆಶಿ ಭೇಟಿಗೆ ಅವಕಾಶವನ್ನ ನೀಡದೆ ದೂರ ಇಟ್ಟಿದ್ದಾರೆ. ಇತ್ತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ಹೇಳೋದು ಏನೂ ಇಲ್ಲ ಅಂತ ಕೈ ಮುಗಿದಿದ್ದಾರೆ. ಮುಖ್ಯಮಂತ್ರಿ ಗಾದಿಗಾಗಿ ಕಾಂಗ್ರೆಸ್ನಲ್ಲಿ ನಡೀತಿರೋ ಅಂತಃಕಲಹ ವರ್ಷಾಂತ್ಯದಲ್ಲಿ ಮತ್ತಷ್ಟು ಹೆಚ್ಚಾಗಿದೆ. ಸಂಕ್ರಾಂತಿಗೆ ಸಂಕ್ರಾಂತಿ ಆಗಬಹುದಾ ಎಂಬ ಕೌತುಕ ಕಾಡಿದೆ. ಇದೆಲ್ಲದರ ಮಧ್ಯೆ ಹೈಕಮಾಂಡ್ ನಾಯಕರು ಮೌನ ಮುರಿಯುತ್ತಾರಾ? ಡಿಕೆಶಿ ಸಿಎಂ ಜೊತೆ ಮಾತನಾಡುತ್ತಾರಾ ಅನ್ನೋದೇ $1 ಮಿಲಿಯನ್ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.